ಹಾಯ್ ಗೈಸ್, ನಮಸ್ತೆ ಎಲ್ಲರನ್ನು ನನ್ನ ಚಾನಲಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಿರೋದು ಒಂದು ಟ್ರಿಪ್ ಬಗ್ಗೆ. ಇವತ್ತು ಲಾಗನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಥರದ ಡ್ರೈ ಗೇಮ್ಸ್ ಇತ್ತು, ರೈನ್ ಡ್ಯಾನ್ಸ್ ಆ್ಯಂಡ್ ಬೋಟಿಂಗ್ ಇತ್ತು. ಎಲ್ಲವನ್ನು ಎಂಜಾಯ್ ಮಾಡಿದ್ವಿ ನಾವು. ಬೆಂಗಳೂರಿಂದ ತುಂಬಾ ಹತ್ತಿರದಲ್ಲಿರುವ 45 ಕಿಲೋಮೀಟರ್ 50 ಕಿಲೋಮೀಟ್ರ್ ಒಳಗಡೆ ಇದೆ ಕ್ಯೂ ಮ್ಯಾಂಗೋ ಫಾರೆಸ್ಟ್ ಅಂತ. ತುಂಬ ಚೆನ್ನಾಗಿದೆ, ಎಲ್ಲರೂ ಹೋಗಿ ಎಂಜಾಯ್ ಮಾಡ್ಬೋದು. ನಾವು ಇಲ್ಲಿ ಹೊರಡುವಾಗನೇ ಸ್ವಲ್ಪ ಲೇಟ್ ಆಯಿತು. ನೀವು ಹೊರಡುವಾಗ ಸ್ವಲ್ಪ ಬೇಗನೆ ಹೊರಡಿ, ಅಲ್ಲಿ 8:30ಗೆಲ್ಲ ರೀಚ್ ಆಗೋ ಹಾಗೆ ಹೋಗಿ. ಆಗ ಎಲ್ಲ ಗೇಮನ್ನು ನೀವು ಆಡಿ ಕವರ್ ಮಾಡ್ಕೋಬೋದು. ಮಧ್ಯಾಹ್ನದ ಊಟ ಅಂತೂ ಅದ್ಭುತವಾಗಿತ್ತು. ಅದಕ್ಕಿಂತ ಮೊದಲು ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ. ಮೇ ಬಿ ನಮಗೆ ಸ್ವಲ್ಪ ಗೊತ್ತಿರುವವರು ಇರೋದ್ರಿಂದ ನಮಗೆ ಪರ್ ಹೆಡ್ 1050 ರೂಪೀಸಿಗೆ ಬಿತ್ತು. ಸೊ ನಿಮಗೆ ಯಾರಾದರೂ ಅಲ್ಲಿ ಗೊತ್ತಿದ್ದವರಿದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಇಲ್ಲ ಅಂತ ಹೇಳಿದರೆ 1200 ಆ್ಯಂಡ್ 300 ಒಳಗಡೆ ಆಗುತ್ತೆ. ಫುಡ್ ಅಂತೂ ವೆಜ್ ನಾನ್ ವೆಜ್ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ ವಿತ್ ಟೀ ಕಾಫಿ ಜೊತೆಗೆ ಎಂಡ್ ಆಗುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ನಾವು ಸಣ್ಣ ವಯಸ್ಸಲ್ಲೆಲ್ಲ ಆಡ್ತಿರುವಂಥ ಗೇಮ್ಗಳೆಲ್ಲ ನಮಗೆ ನೆನಪಿಗೆ ಬಂತು. ರ್ಯಾಂಪ್ಲಿಂಗ್ ಆಗಿರ್ಬೋದು, ಜಿಪ್ ಲೈನ್ ಆಗಿರ್ಬೋದು. ಎಲ್ಲ ಕಡೆಯಲ್ಲಿ ಹೋದಾಗ ನಮಗೆ ವೆಯ್ಟ್ ನೋಡಿ ರ್ಯಾಂಪ್ಲಿಂಗ್ ಅಥವಾ ಜಿಪ್ ಲೈನನ್ನು ಕೊಡ್ತಾರೆ. ಸೊ ಇಲ್ಲಿ ಹಾಗೇನಿಲ್ಲ, 300 kgವರೆಗೂ ವೆಯ್ಟ್ ತಡೆಯುವಂಥ ಹಗ್ಗ ಇದೆ ಅವ್ರ ಹತ್ರ. ರ್ಯಾಂಪ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ವಿ ನಾವೆಲ್ಲರೂ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಹೆವಿ ವೆಯ್ಟ್ ಇರೋದ್ರಿಂದ ಹೆದರ್ಕೊಂಡ್ರು ಅವರು ಮಾಡಲಿಕ್ಕೆ. ಒಂದು 4 ಜನ ಮಾಡಲಿಲ್ಲ, ನಾವು 9 ಮೆಂಬರ್ಸ್ ಹೋಗಿದ್ವಿ. ಸೊ ದಟ್ ನಮಗದು ತುಂಬ ಚೆನ್ನಾಗಿ ಅನಿಸ್ತು. ಜಿಪ್ ಲೈನೆಲ್ಲ 2 ಸರಿ ಮಾಡಿದವರು ಇದ್ದಾರೆ ನನ್ನ ಫ್ರೆಂಡ್ಸ್. ಅಷ್ಟು ಖುಷಿ ಅನಿಸ್ತು. ತುಂಬ ಚೆನ್ನಾಗಿ ನಮಗೆ ಎಂಜಾಯ್ ಮಾಡಿಕೊಂಡು ಬರುವಂಥ ಒಂದು ಕಾಮ್ ಆದ ಪ್ಲೇಸ್ ಅದು. ಸಿಟಿ ಒಳಗಡೆ ಇದ್ದು ಈ ಸೌಂಡ್ಸ್, ಯಾವತ್ತು ಆಫೀಸ್ ವರ್ಕ್, ಮನೆ ಕೆಲಸ ಇದೆಲ್ಲವೂ ನಾವು ನೋಡಿಕೊಂಡು ಏನು ನಾವು ಎಂಜಾಯ್ ಮಾಡೋಕ್ಕೆ ಆಗಲ್ಲ. ದಿನ ಇಡೀ ಮನೆಯಲ್ಲೇ ಆಗೋಗ್ತೀವಿ ಅಥವಾ ಆಫೀಸಲ್ಲೇ ಟೆನ್ಷನ್ ಎಲ್ಲ ಮರೆಯೋದಕ್ಕೆ ಒಂದು ದಿನ ಆದ್ರೂ ನಮಗೆ ಪೀಸ್ ಮೈಂಡ್ ಬೇಕು ಅಂತ ಹೇಳಿದರೆ ನಾವಲ್ಲಿ ಹೋಗ್ಬೋದು. ಖಂಡಿತವಾಗ್ಲೂ ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರಾ ಅಂತ ಅಂದ್ಕೊತೀನಿ. ನನಗೆ ಸಾಧ್ಯವಾದಷ್ಟು ಕ್ಲಿಪ್ಸನ್ನು ನಾನು ತೊಗೊಂಡು ಇಲ್ಲಿ ಹಾಕ್ತಾ ಇರ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಬರಲಿಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಅಲ್ಲಿ ನೈಟ್ ಉಳ್ಕೊಳ್ಳೋಕ್ಕೆ ಕೂಡ ರೆಸಾರ್ಟ್ಸ್ಗಳಿದೆ, ರೂಮ್ಸ್ ಎಲ್ಲ ಇದೆ. ನಾವು ಅದನ್ನು ನೋಡಲಿಲ್ಲ, ನಮಗೆ ಟೈಮ್ ಸಾಕಾಗಲಿಲ್ಲ. ಯಾಕೆಂತ ಹೇಳಿದರೆ ನಾವಿಲ್ಲಿ ಬಿಡುವಾಗನೇ 9 o'clock ಆಗಿತ್ತು. ಸೊ ರೀಚ್ 10:45 ಆಗೋಯಿತು ನಮಗೆ ಅಲ್ಲಿ ರೀಚ್ ಆಗುವಾಗ. ಮಧ್ಯದಲ್ಲಿ ನಾವು ಬ್ರೇಕ್ಫಾಸ್ಟ್ ಕೂಡ ಕೆಲವರು ತಿಂದಿರಲಿಲ್ಲ, ಹಾಗಾಗಿ ಒಂದು 1/2 hour ಅದು ಲೇಟ್ ಆಯಿತು. ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇದೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಗೇಮ್ಸ್ ಎಲ್ಲ ಆಡಿ ಬಂದ ಮೇಲೆ ಒಂದು ವೆಲ್ಕಮ್ ಡ್ರಿಂಕ್ ಕೂಡ ಇದೆ, ತುಂಬ ಚೆನ್ನಾಗಿರುತ್ತೆ ವೆಲ್ಕಮ್ ಡ್ರಿಂಕ್ ಕೂಡ. ಸೊ ಮಧ್ಯಾಹ್ನದ ಊಟ ಒಂದು ಆಸಮ್ ಆಗಿತ್ತು. ವೆಜ್ ನಾನ್ ವೆಜ್ ಎಲ್ಲವೂ ತುಂಬ ಥರದ ಒಂದು 20-25 ಥರದ ವೆರೈಟೀಸ್ ಇತ್ತು. ಸ್ನ್ಯಾಕ್ಸಿಗೆ ಕೂಡ ಬಜ್ಜಿ ಆ್ಯಂಡ್ ಟೀ ಕಾಫಿ ಇತ್ತು. ಬಿಸಿನೀರು ಕೂಡ ಕೊಡ್ತಾರೆ ಅವರು. ಮತ್ತು ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಮೊದಲು ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ. ಸೊ ಇವಾಗ ತುಂಬ ಟೈಮ್ ಆಯಿತು ಅಂತ ಅದನ್ನು ಮಾಡಿ. ಸ್ನೂಕರ್ ಕೂಡ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಕೊನೆಗೆ ರೈನ್ ಡ್ಯಾನ್ಸ್ ಅಂತೂ ಸೂಪರಾಗಿತ್ತು. ಖಂಡಿತವಾಗಲೂ ಒಂದ್ಸರಿ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಇರೋದ್ರಿಂದ, ತುಂಬ ಹತ್ರನೇ ಇರೋದ್ರಿಂದ ನೀವು ಒಂದ್ಸಲಿ ವಿಸಿಟ್ ಮಾಡ್ಬೋದು. ಹೋಗಿ ಬಂದು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸಾಧ್ಯವಾದಷ್ಟು ಗೇಮ್ಗಳನ್ನು ನಾವು ಆಡಿದ್ವಿ. ಮತ್ತು ಕೆಸರಲ್ಲಿ ಒಂದು ಆಟ ಇತ್ತು, ಅದನ್ನು ನಮಗೆ ಆಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದರೆ ವಾಪಸ್ ಬರೋದಿತ್ತು, ಹಾಗಾಗಿ ಅದನ್ನು ಆಡಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತವಾಗ್ಲೂ ಬೇಗನೆ ಹೋಗಿ ಎಲ್ಲವನ್ನು ನಾವು ಕವರ್ ಅಪ್ ಮಾಡೋಣ ಅಂತ ಅಂದ್ಕೊತೀವಿ. ನಮ್ಮ ಕವಿತಾ ಅವರು ಮರ ಹತ್ತಾ ಇದ್ದಾರೆ ಇವಾಗ. ಹತ್ತಾ ಇದ್ದಾರೆ ಈಗ. ಸಾಹಸ ಫಸ್ಟ್ ಹತ್ತದು. ಮೇಲೆ ಹತ್ತಿ. ಶಶಿ ಅವರು ಇವಾಗ ಮರ ಏರಲಿದ್ದಾರೆ. ಏನ್ ಮರ ಏರೋದು ಚಪ್ಪಲಿ ಹಾಕೊಂಡು.
ಈಗ ನಮ್ಮ ಮಮತಾ ಮೇಡಮ್ ಅವರು ಮರ ಹತ್ತುತ್ತಾ ಇದ್ದಾರೆ. ಬಾಲ್ಯದ ನೆನಪು ಅವರಿಗೆ. ಮಾವಿನ ಹಣ್ಣು ಕದ್ದು ಕುಯ್ಯಕ್ಕೆ ಹೋಗ್ತಾ ಇದ್ದಾರೆ. ಅತಿ ಅತಿ ಶೋಭಾ ಅವರೇ ಹತ್ತಿ ಮಾವಿನ ಹಣ್ಣು ಕುಯ್ಕೊಂಬನ್ನಿ. ಏನಿಗೆ ಶೋಭಾ ತುಂಬಾ ಹೆದರ್ತಿದ್ದಲ್ಲ ನೀನು? ನಿಂಗೆ ಭಯನಾ? ಬಿಸ್ಲು ಅಂದ್ರೆ ಕಲರ್ ಚೇಂಜ್ ಆಗುತ್ತೆ. ಓಕೆ ಫೈನ್. ಪೂರ್ಣಿಮಾ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿದೆ, ನೈಸ್. ಫ್ರೆಂಡ್ಸ್ನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿ ಹೋಗಿದ್ದೆ. ಎಲ್ಲ ಎಷ್ಟು ಏಜ್ ಅವರು ಕೂಡ ಹೋಗ್ಬೋದು. ಚಿಕ್ಕ ಮಕ್ಕಳು ಪ್ರಕಾಶ್ ಅವರು ನೋಡಿ ಇದಿಷ್ಟು ಟೈಟ್ ಆಗಿರ್ಬೇಕು. ಸಿಂಹ ತರ ರೆಡಿ ಆಗಿದ್ದಾರೆ. ಮಾಡಿದ್ದು ಸರಿ ಹೋಗಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಟ್ರೈ ಎಲ್ಲ ಹೋಗ್ತಾ ಇದೀನಿ. ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೇಡಮ್. ನಾನು ಇದು ಮೊದಲನೇ ಬಾರಿ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಭಯ ಅನಿಸ್ತು. ಆಮೇಲೆ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನಮಗೆ ಅನಿಸ್ತಿಲ್ಲ ತುಂಬ ಸೂಪರ್ ಆಗಿ. ಎಲ್ಲರೂ ಇದನ್ನ ಆಟ ಆಡ್ಬೋದಾ? ಓ ಎಸ್ ಮೇಡಮ್, ಯಮಗೋಸ್ಕರ ಆಡ್ಬೋದು, ಏನು ಭಯ ಇಲ್ಲ ಮೇಡಮ್. ಅಂದ್ಕೊಂಡಿದ್ದೀವಿ. ಮತ್ತು ಗೊತ್ತಲ್ಲ, ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಫೋಟೋಗಳು ಫೋಸ್ಗಳು ಇದರಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಮತ್ತು ಅಲ್ಲಿ ಉಳ್ಕೊಳ್ಳೋಕ್ಕೆ ಸಣ್ಣ ಸಣ್ಣ ಹಟ್ಗಳು ಕೂಡ ಆ ಥರದ್ದು ಇದೆ. ಟೆಂಟ್ ಅಂತ ಹೇಳ್ಬೋದು. ಆ ಟೆಂಟ್ಗಳು ಕೂಡ ಇದೆ. ಆಮೇಲೆ ಡ್ರೆಸ್ ಚೇಂಜ್ ಮಾಡೋಕ್ಕಾಗಿರ್ಬೋದು, ಎಲ್ಲವೂ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಕಾಲು ದೂರ ಇಡು. ಕಾಲು ನೀವೇನ್ ಮಾಡ್ಬೇಡ. ಅಲ್ಲಿ ಸ್ಟೆಪ್ ಇದೆ ನೋಡು. ರೈಟ್ ರೈಟ್ ಆರಾಮ್ಸೆ. ಮೆಲ್ಲೆ ಬಾ. ಶಬಾಷ್. ವೆರಿ ಗುಡ್. ಹುಷಾರ್. ವಾವ್, ಸೂಪರ್. ಆಲ್ ದಿ ಬೆಸ್ಟ್. ಆರಾಮ್ಸೆ. ಶಾಬಾಷ್. ವೆರಿ ಗುಡ್. ಯಾ ಯು ಕ್ಯಾನ್ ಡೂ. ಕಮ್ ಆನ್. ಕಾಲ್ ಬೆಂಡ್ ಮಾಡಬಾರ್ದು. ಕಾಲ್ ಅಗ್ಲ ಮಾಡ್ಕೋ. ಹಿಂದೆ ನೋಡ್ಬಾರ್ದು. ನಾನು ಹೇಳೋದೆಲ್ಲ ಕೇಳಿಸುತ್ತೆ ಅದ್ರೊಳಗಡೆ. ರೈಟ್ ಪಾಪ ಇನ್ನ ರೈಟ್ ಬಾ. ಕರೆಕ್ಟ್. ಕಾಲ್ ಅಗ್ಲ ಮಾಡಮ್ಮ. ಓಕೆ, ಕಾಲ್ ಅಗ್ಲ ಮಾಡ್ಕೋ. ಇನ್ ಸ್ವಲ್ಪ ಬ್ಯಾಕ್ ಬೆಂಡ್ ಮಾಡ್ಕೋ. ಜಾಸ್ತಿ ಬೇಡ, ಕಡಿಮೆ. ಓಕೆ, ಆಗುತ್ತೆ. ಸ್ವಲ್ಪನೇ ಬಿಟ್ಕೊಂಡು ಸ್ವಲ್ಪನೇ ಇಳಿ. ಕಾಲ್ ಗ್ರಿಪ್ ಇಟ್ಕೋ ಫಸ್ಟ್. ನೀ ಬೆಂಡ್ ಆಗ್ತಿದೆ. ಅಲ್ಲಿ ಸ್ಲೋಪ್ ಇದೆಲ್ಲ. ಅಲ್ಲ, ನೀ ಬೆಂಡ್ ಆಗ್ಬಾರ್ದು. ಓಕೆ. ನಿಧಾನ ಸ್ವಲ್ಪನೇ ಬಿಟ್ಕೊಂಡು ಮೆತ್ತಗೆ ಗ್ರಿಪ್ ಇಟ್ಕೊಂಡು ಇಳಿ ಕಾಲಲ್ಲಿ. ಕಾಲ್ ಅಗ್ಲ ಮಾಡ್ಕೊಂಡ್ ಸ್ವಲ್ಪ ಅಷ್ಟೇ. ನಿಧಾನ ಆಗೋಯ್ತು. ಯಾ ಕಮಾನ್. ಮೆತ್ತಿಗೆ ಹಂಗೆ ಬಾ. ಹುಷಾರು. ಅದೇ ಕಾಲ್ ಬೆಂಡ್ ಮಾಡಬೇಡ ಕಣ. ಬೆಂಡ್ ಹುಷಾರು. ಗ್ರಿಪ್ ಇಟ್ಕೊಂಡೇ ಬರ್ಬೇಕು. ಅಷ್ಟೇ, ಆಗೋಯ್ತು. ಕೆಳಗ್ ನೋಡ್ಕೊಂಡೆ ಸುಶಿಗೆ ಭಯ. ಕಮಾನ್ ಸುಶಿ. ಸೂಪರ್. ನಿಧಾನ ಅಲ್ಲೋಡು. ದಾರ ಎತ್ತಿ ಬಿಡು. ನಿಧಾನ ಬಿಡು. ಕಾಲ್ ಬಿಡು ಕೆಳಗಡೆ. ಆರಾಮ. ವೆರಿ ಗುಡ್. ಅಷ್ಟೇ, ನಿಂತ್ಕೊಮ್ಮ. ಅಷ್ಟೇ ನೋಡು. ಓಕೆ ಯಾರ್, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೂಪರ್. ನೈಸ್. ಭಯ ಆಯ್ತಾ? ಇಲ್ಲ. ಓಕೆ, ಥ್ಯಾಂಕ್ ಯು. ಬಿಡ್ರಪ್ಪ. ಸೂಪರ್. ಅದೇನ್ ಬಲ್ಗೈಲಿ ಬೇರೆ ಅಳಾಡ್ತಿದ್ರಿ ಏನೋ? ನಿಧಾನಕ್ಕೆ, ಫುಲ್ ಜಂಪ್ ಬೇಡ, ಸ್ಲೋ. ಇಳ್ಸೋಣ. ಚಿತ್ರದುರ್ಗ ನಿನ್ಗೆ ಹೇಳ್ತಾ ಇರೋದು. ಇಳ್ಸೋಣ.
ಅವ್ರೇನು ಮುಟ್ಟ ಇಲ್ಲ ಗುರು, ನಿಮ್ಮ ಕೈಲಿ ಐತೆ ಎಲ್ಲ. ಇಲ್ಲ, ಅಲ್ಲಿ ಮೇಲೆ ಮೇಲೊಬ್ರು ಇಟ್ಕೋಬೇಕಾ? ಅಲ್ಲಿ ಇವ್ರ ಟೀಮ್, ಮೇಲೊಬ್ರು ಇಟ್ಕೊಂಡ್ರು. ಇವ್ರ ಟೀಮೇ ಅಲ್ಲಿರೋದು. ಇಲ್ಲ, ಅವ್ರು ಬಿಡ್ಬೇಕು, ಬಿಡ್ತಾ ಇಲ್ಲ. ಬಿಡಿ ಕೆಳಗ್ ಬಂದ್ರು. ಅವ ಅಲ್ಲಿ ಯಾರು ಬೇರೆ ರಚೆ ಹಿಡಿತಾವ್ರಿ. ಗಿರೀಶಪ್ಪ ಸೂಪರ್. ಬೆವರು ಇಳಿತಾ ಇದೆ ನನಗೆ, ಸ್ವಲ್ಪ ಭಯ ಆಗತ್ತಲ್ಲ. ಇಲ್ಲ, ಬಿಸಿಲಿಗೆ ಕಾಲೂರಿ ಉರಿ ಮಮತಾ ಆಗತ್ತೆ, ಡು ಇಟ್ ಬೇಬಿ, ಆಗತ್ತೆ, ವೆರಿ ಗುಡ್. ಮಮತಾ 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 ಹಾ, ಡು ಇಟ್ ಯಾರ್. ವಾವ್, ಸೂಪರ್. ಸೂಪರ್ ಸೂಪರ್ ಸೂಪರ್. ಪೂರ್ಣಿಮಾ ಕರೆಕ್ಟ್. ಕಾಲ್ ಬೆಂಡ್ ಮಾಡ್ಬೇಡಮ್ಮ, ಕರೆಕ್ಟ್ ಆಗಿ ಬರ್ತಿದ್ಯಾ. ಫಸ್ಟ್ ಕ್ಲಾಸ್. ಪೂರ್ಣಿಮಾ ಡು ಇಟ್ ಸ್ಲೋ 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 ವಿಡಿಯೋ ಮಾಡಿ. ಇಲ್ಲಿ 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 ಸ್ಲೋ 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 ಬಂದೆ ನೀನು. ಫಸ್ಟ್ ಕ್ಲಾಸ್. ಸ್ಲೋ ವಿಡಿಯೋ ಮಾಡಕ್ಕೆ ಏನ್ ಕಾಣಿಸ್ತಿದೆ? ಸೂಪರ್ ಸೂಪರ್. ಹಿಪ್ 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 ಹಿಪ್. ಸೂಪರ್ ಕಣ. ಚಪ್ಪಾಳೆ ಚಪ್ಪಾಳೆ ಹೊಡಿರಿ. ಪೂರ್ಣಿಮೆಗೊಂದು ಚಪ್ಪಾಳೆ. ಸೂಪರ್ ಯಾರ್, ಸೂಪರ್. ರಿಯಲಿ ಗುಡ್. ಒಂದು ಚೂರು ಉಳಿದಿಲ್ಲ. ಸೂಪರ್. ನಿಜವಾಗ್ಲೂ ಇವಳು ಬರೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಯಾರ ನೀವು? ಇಲ್ಲ ನೆಕ್ಸ್ಟ್ ಯಾರೇ? ಸೂಪರ್ ಪೂರ್ಣಿಮಾ. ಈಗ ಒಂದು ರ್ಯಾಂಪ್ಲಿಂಗ್ ಏನು ನಾವು ಹೋಗಿದ್ವಿ, ಇದು ಎರಡನೇ ಒಂದು ಡ್ರೈ ಗೇಮ್ ಹೋಗಿದ್ವಿ. ಭಾಳ ಅದ್ಭುತವಾದಂಥ ಸಾಹಸ ಕ್ರೀಡೆ ಇದು. ಆದರೆ ಈ ಹೆಣ್ಮಕ್ಳೆಲ್ಲ ಪ್ರಯತ್ನ ಪಟ್ಟಿದ್ದಕ್ಕೆ ನಾನು ಆಭಾರಿ. ಭಾಳ ಸಂತೋಷ ಆಯಿತು. ಕೆಲವ್ರಿಗೆ ಆಯ್ತು. ನೀವಿದ್ರೆ ಯಾವ ಹೆಣ್ಮಕ್ಳು? ನಮ್ಮ ಮಮತಾ ಅವ್ರು ಬಂದ್ಬಿಟ್ಟು MRP ಅಂದರೆ ಮಮತಾಸ್ ರೇರ್ ಪಿಕ್ಚರ್ ಅಂತ. ಆ್ಯಕ್ಚುಲಿ MRP ಅಂದರೆ ಮಮತಾಸ್ ರೇರ್ ಪಿಕ್ಚರ್ ಅಂತ. ಅವರು ಏನು ಅಂತಂದರೆ ಇದನ್ನ ಇವಾಗ ಇಳಿಬೇಕಾದ್ರೆ ಮೊದಲು ಹೇಳಿದ್ದು ನಂಗೆ ಭಯ ಆಗಲ್ಲ ಅಂತ, ಬಟ್ ಸಿಕ್ಕಾಪಟ್ಟೆ ಶೇಕ್ ಆಗಿದ್ದಾರೆ. ಅದನ್ನು ತೋರಿಸ್ಪಡ್ತಾ ಇದ್ದಾರೆ ಅವರು. ಅದರಲ್ಲಿ ಭಾಳ ಸಾಧನೆ ಮಾಡಿದವರು ಸುಶಿಯವರಾಗ್ಬೋದು, ತಾವೇ ಕ್ಯಾಮ್ರಾ ಮಾಡ್ತಾ ಇದ್ದೀರಿ. ಆಮೇಲೆ ಶೋಭಾ ಅವರಾಗ್ಬೋದು, ಪೂರ್ಣಿಮಾ ಅವರಾಗ್ಬೋದು, ಆಮೇಲೆ ನಾನು ಆಗ್ಬೋದು. ಎಲ್ಲ ಚೆನ್ನಾಗಿ ಮಾಡಿದ್ವಿ. ಆದರೆ ನಮ್ಮ ಒಂದು ಏನು ತಂಡ ನಮ್ಮನ್ನ ಉತ್ತೇಜಿಸಿ ಪ್ರೇರೇಪಿಸಿ ಈ ಯಶಸ್ವಿ ಆಗೋಕ್ಕೆ ಕಾರಣರಾದ್ರು ಅವ್ರಿಗೆಲ್ಲ ನನ್ನ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ಡಿಯರ್ ಫ್ರೆಂಡ್ಸ್, ನಾವಿವಾಗ ಕ್ಯೂ ಫಾರೆಸ್ಟ್ ಮ್ಯಾಂಗೋ ರೆಸಾರ್ಟಿಗೆ ಬಂದಿದ್ದೀವಿ. ಇದೊಂದು ಒಳ್ಳೆ ಪ್ರವಾಸಿ ತಾಣ. ನೀವೆಲ್ಲ ಬರ್ಬೋದು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಡ್ರೈ ಗೇಮ್ಸ್ ಚೆನ್ನಾಗಿದೆ. ಈಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇವರೆಲ್ಲ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ನೀವೆಲ್ಲ ಒಂದು ಥಮ್ಸ್ ಅಪ್ ತೋರಿಸೋ ಮುಖಾಂತರ ನೀವು ವ್ಯಕ್ತಪಡಿಸ್ಬೇಕು. ಪ್ರೈಸ್ ಅಫೋರ್ಡಬಲ್ ಆಗಿದೆ ಅಂತ ಅದು ಕೇಳಿಸ್ತು ನೀವು ಹೇಳಿದ ತಕ್ಷಣವೇ. ಈಗ ನಮ್ಮೊಬ್ಬರು ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿದೆ. ಅದಕ್ಕೂ ಹೆಚ್ಚಾಗಿ ಉತ್ತಮವಾದಂಥ ವಾತಾವರಣ, ಮಾವಿನ ತೋಟದ ಮಧ್ಯದಲ್ಲಿ ನಾವಿದ್ದೀವಿ. ತಂಪಾಗಿದೆ. ಇಂಥ ಬಿಸಿಲಿನಲ್ಲಿ ಇವರು ಇಂಗ್ಲೀಷವರು ಫುಡ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ಊಟ ಉಪಹಾರ ಎಲ್ಲವೂ ಭಾಳ ಚೆನ್ನಾಗಿದೆ. ಈಗ ನೀರಿನ ವ್ಯವಸ್ಥೆ ಇದೆ. ಈಗ ನಾವು ಹೋಗಿ ನೀರಲ್ಲಿ ಆಟ ಆಡೋ ಅಂಥ ಕಾರ್ಯಕ್ರಮ ಇದೆ ಈಗ. ಆಮೇಲೆ ಹಿಂದೆಗಡೆ ಇನ್ನೊಬ್ಬರು ಶಶಿಕಲಾ ಅಂತೇಳಿ ಅವ್ರು ಇವಾಗ ಬಂದು ಕೂತ್ಕೊತಾ ಇದ್ದಾರೆ ನೋಡಿ. ಈಗ ಅವ್ರು ಜಾಯಿನ್ ಆದರು. ನಿಮ್ಮ ಅಭಿಪ್ರಾಯ ಕೂಡ ನೀವು ಹೇಳ್ಬೋದು ಶಶಿಕಲಾ ಅವರೇ. ಇದು ಹೇಗಿತ್ತು? ಹಾಂ, ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ವಿಸಿಟ್ ಮಾಡ್ಬೋದಾ? ಈ ಲಾಸ್ಟಲ್ಲಿ ಒಬ್ಬರು ಬಂದ್ರಲ್ಲ, ಅವರು ವಿಶೇಷ ಅಭ್ಯರ್ಥಿ. ಅವರು ಶ್ರೀಮತಿ ಶೋಭಾರವರು. ಹಾಗಾಗಿ ಆಮೇಲೆ ನಮ್ಮ ಇಲ್ಲಿ ಬಂದ್ರಲ್ಲ, ಇವರು ಸನ್ಮಾನ್ಯ ಶ್ರೀಯುತ ಪ್ರಕಾಶ್ ಅಂತೇಳಿ ಭಾಳ ಪ್ರಕಾಶಮಾನವಾಗಿರ್ತಾರೆ. ಹಾಗಾಗಿ ಉತ್ತಮವಾದಂಥ ಇನ್ನೊಬ್ರು ಇವರು ಮಿಲ್ಕಿ ಅಂತ ಹೇಳಿ, ಶೋಭಾ ಅಲಿಯಾಸ್ ಮಿಲ್ಕಿ ಅಂತ ಬರ್ತಾ ಇದ್ದಾರೆ. ಅವ್ರು ಸ್ವಲ್ಪ ಭಾಳ ಬೇಗ ಬರ್ತಾರೆ ಆಮೆಗತಿಯಲ್ಲಿ. ಬಂದರು ಇವಾಗ. ಈಗ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರೆ. ಈಗ ಎಲ್ಲರೂ ಸೇರಿ ಇದನ್ನ ಒಂದ್ಸರಿ ಥಮ್ಸ್ ಅಪ್ ನೀವು ಕೊಡ್ಬೇಕಂತ. ಹಿಪ್ 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 ಹಿಪ್.
ಥ್ಯಾಂಕ್ ಯು ಬಾಗೆ ಇಟ್ಕೋ ಹಾಗೆ ಒಂದೇ ನಿಮಿಷ ಮಾಡು. ಸೂಪರ್. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒನ್ ಡೇ ವಿಸಿಟ್ ಮಾಡಿ ನೀವು. ನಾನು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಫ್ರೆಂಡ್ಸ್ ಜೊತೆ, ತುಂಬ ಆಸಮ್ ಎಕ್ಸ್ಪೀರಿಯನ್ಸ್. ಸೂಪರ್ ಸೂಪರ್ ಗೈಸ್. ಆಮೇಲೆ ಹೋಗ್ ಶೋಭಿ ಹೋಗು. ಅಲ್ಲಿ ಕಡಿಮೆ ಇರೋ ಕಡೆ ಆಡಕ್ಕಾಗಲ್ಲ. ಬನ್ನಿ ಜಾಸ್ತಿ ಆದ್ರೆ ವಾಪಸ್ ಹೋಗಿರಂತೆ. ಇಲ್ಲ ಇಲ್ಲಿ ಬನ್ನಿ, ಹಾಗೆ ಬನ್ನಿ. ಮೇಡಮ್ ಅವ್ರು ಹೋಗ್ಬೋದು. ನೀವು ಹೈಟ್ ಇರೋದ್ರಿಂದ ಬರ್ಬೋದು. ನೋಡಿ ನಾನು ನಿಮಗಿಂತ ಸುಳ್ಳು ಅಲ್ವಾ? ಬಾಯಿಲೆಲ್ಲ ಹೋಗ್ತಿದೆ ನೀರು. ಬಾ ಅಂದ್ರೆ ಬರಲ್ಲ ಅಂತ್ಯಾ? ಬಾ ಅಂದ್ರೆ ಬರಲ್ಲ ಅಂತ್ಯಾ? ಓಕೆ ಓಕೆ ಓಕೆ, ರೆಡಿ ರೆಡಿ. ಎಲ್ರು ಬರ್ತಾ ಇದ್ದೀರಾ? ಎಲ್ರು ಕವರು. ಅಯ್ಯೋ, ಸ್ವಿಮ್ಮಿಂಗ್ ಪೂಲ್ ನೀರೆಲ್ಲ ಖಾಲಿ ಆಗೋಯ್ತು. ಏ ಕುಡ್ದವಳು, ಕುಡಿತವಳೆ. ಈಜಿ ಈಜಿ. ಮುಂದೆನೆ ಹೋಯ್ತಾ? ಇಲ್ಲ ಮುಂದೆ ಹೋಗಿ. ಇಲ್ಲ ಇಲ್ಲ ಹೋಯ್ತಾಳೆ. ಏ ಇದು ಟ್ಯೂಬ್. ಏ ಟ್ಯೂಬ್ ಇಲ್ವಾ? ಟ್ಯೂಬ್ ಇಲ್ವಾ? ಪ್ರಕಾಶ್ ಟ್ಯೂಬ್ ಇಲ್ವಾ? ಟ್ಯೂಬು ನೀರು ಕುಡಿಬೇಡಿ. ಬಾಮ್ಮ, ಹೈಟ್ ಕಡಿಮೆ ಇದೆ. ನೀವು ಇಷ್ಟು ಹೈಟ್ ಇರೋರು ಬರ್ಬೇಕು ಇವಾಗ. ನೀವು ನಾನೇ ಹೋಗ್ತಾ ಇದ್ದೀನಿ. ಟ್ಯೂಬ್ ಇದ್ರೆ ಚೆನ್ನಾಗಿರ್ತಿತ್ತು. ಟ್ಯೂಬ್ ಬಂದು ಸ್ಟೈಲ್ ನೋಡಿ, ಹೆವಿ ಸ್ವಿಮ್ಮರ್ ಅಂತ. ನಂಗಿಲ್ಲ ಇಲ್ಲ ಇಲ್ಲ ನೋ ಯಾರ್. ವಿಡಿಯೋ ಆಲ್ರೆಡಿ ವಿಡಿಯೋ ಆಗ್ತಾ ಇದೆ. ಅದು 5 ಅಡಿ ಅಷ್ಟೇ ಬರೋದು ಸ್ವಿಮ್ಮಿಂಗ್ ಪೂಲು. ನೋಡಿ ಇಷ್ಟ ಆಯ್ತು. ನಿಂತ್ಕೊಳ್ಳಿ ಇವಾಗ. ಅಲ್ಲಿ ನೋಡಿ ಫೋಟೋ ತೆಗಿತಾ ಇದ್ದಾರೆ ಅವರು. ಇವಾಗ ಬೋಟಿಂಗ್ ಸ್ಟಾರ್ಟ್ ಆಗಿದೆ. ಸಾಧ್ಯವಷ್ಟು ಪ್ಲೇಸಸ್ ಅನ್ನ ಕವರ್ ಮಾಡಿದ್ದೀನಿ. ನೀವೊಂದ್ಸಲಿ ವಿಸಿಟ್ ಮಾಡಿ. ಬಾಯ್ ಗಿರಿ, ಬಾಯ್ ಶಶಿ, ಬಾಯ್. ಆಲ್ ದ ಬೆಸ್ಟ್ ಶಶಿ. ರೈಟ್ ಮಾಡಿದ್ರೆ ಲೆಫ್ಟ್.
ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡು ಬೋಟಿಂಗ್ ರೆಡಿ ಆಗಿದ್ದಾರೆ. ನಮ್ಮ ಗಿರೀಶ್ ಅವರು ಫಾಸ್ಟ್ ರೆಡಿ ಆಗಿದ್ದಾರೆ. ನೋಡಿ ಜಾಕೆಟ್ ಲೈಫೇ ಇಲ್ಲ ಇದರಲ್ಲಿ, ಆದ್ರೂ ಹಾಕೊಂಡಿದ್ದೀನಿ. ಏನಿಲ್ಲ ಹೇಳ್ದ ಗಾಡಿ ಏನು ಹೇಳದ ಮೊದ್ಲು ಹೇಳ್ಬಿಟ್ಟೆ ಗಂಡ್ಲ ಹಿಂಗೆ ಅಷ್ಟೇ ಹಿಂಗೆ ಅಷ್ಟೇ. ತುಂಬ ಚೆನ್ನಾಗಿತ್ತು, ತುಂಬ ಆಸಮ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಕೆಲವರಿಗೆಲ್ಲ ಬರಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಇನ್ನೂ 2 days ಇಲ್ಲೇ ಇರೋಣ ಅಂತ ಅನ್ನೋ ಒಂದು ಮಟ್ಟಕ್ಕೆ ಇತ್ತು. ಬೋಟಿಂಗ್ದು ಏನು ಸ್ಪೆಷಾಲಿಟಿ ಅಂದರೆ ನಾವೇ ಅದನ್ನು ಬೋಟ್ ನಡೆಸ್ಕೊಂಡು ಹೋಗ್ಬೋದಂತ ಒಂದು ಇದು. ಬೇರೆಯವ್ರು ಯಾರೂ ಇಲ್ಲ, ಇಬ್ಬರಿಬ್ರು ಕೂತ್ಕೊಂಡು ಆರಾಮಾಗಿ ಇದರಲ್ಲಿ ನದಿಯಲ್ಲಿ ಸುತ್ತಾಡ್ಬೋದು. ತುಂಬ ಚೆನ್ನಾಗಿತ್ತು. ಒಂದು ಕಮಲಗಳನ್ನು ನೋಡೋಕ್ಕೆ, ಕೊಕ್ಕರೆಗಳು ಆ ನದಿಯಲ್ಲಿ ಒಂಥರ ತೇಲ್ತಾ ಇದ್ವೋ, ಆವಾಗ ನಮಗೂ ಅಷ್ಟು ಖುಷಿ ಅನಿಸ್ತಿತ್ತು ನೀರಿನಲ್ಲಿ ಇರುವಾಗ. ಒಂದು ಚೂರು ಬಿಸಿಲು ಅಂತಲೂ ನಮಗೆ ಗೊತ್ತಾಗಲಿಲ್ಲ. ಎಲ್ಲ ಗೇಮ್ ಆಡಿದ್ರೂ ಕೂಡ ನಮಗೆ ಒಂದು ಚೂರು ಆಯಾಸ ಕೂಡ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕೊನೆಯದಾಗಿ ರೈನ್ ಡ್ಯಾನ್ಸ್ ಅದೆಲ್ಲ ಆದ ಮೇಲೆ ಫ್ರೆಶ್ ಅಪ್ ಆಗಿ ಆಮೇಲಿಂದ ನಾವು ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ನನಗೆ ಸಾಧ್ಯವಾದಷ್ಟು ನಾನು ಕ್ಲಿಪ್ಸನ್ನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಲು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಖಂಡಿತವಾಗ್ಲೂ ಮಾಡಿ. ಥ್ಯಾಂಕ್ ಯು. ಒಂದ್ಸರಿ ವಿಸಿಟ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕಮಾನ್ ಕವಿತಾ, ಬಾರಿಸ್ಲೋ. ಲೆಫ್ಟಿಗೆ ಮಾಡ್ರ ಬನ್ರ, ಲೆಫ್ಟಿಗೆ ಮಾಡಿ ಮತ್ತೆ ರೈಟ್. ಓ ಆಗುತ್ತೆ ನಿಮ್ಮ ಕೈಲೇ. ಹೋಗಿ ಬಾಯ್. ಹಲೋ ಮೇಡಮ್, ಜಾಕೆಟ್ ಹಾಕೊಳ್ಳಿ ಮೇಡಮ್. ನಾವು ಬರೋವರೆಗೂ ನಾವೇ ತಾನೇ ಬೋಟ್ ಬರ್ಕೊಂಡು ಯಾರ್ಯಾರು ಹೋಗ್ತಾ ಇರೋದು ಈಗ? ಅಲ್ಲೇ ಇದ್ಬಿಡು. ಅಲ್ಲ ಒಂದು ಸ್ವಲ್ಪ ಹೊತ್ತು ನನಗೆ ಕೂಡದೇವ ಇದು ಹಂಗೆ ಹೋಗ್ತಾರೆ. ಬೇರೆ ಕೊಡಪ್ಪ. ಲೂಸ್ ಮಾಡ್ಬೇಕು. ಈಗ ತಿರುಗು ವಿಡಿಯೋಗಳು ನೋಡಿ, ಜಾಕೆಟ್ ಲೈಫ್ ಜಾಕೆಟ್ ಅಂತ ಹೇಳ್ತಾವ್ರೆ. ಲೈಫ್ ಜಾಕೆಟ್ಗೆ ಲೈಫ್ ಇದೇ ಇಲ್ಲ, ಅವ್ರಿಗೆ ಆಗ್ತಾನೆ ಇಲ್ಲ. ಲೂಸ್ ಮಾಡ್ತಾರೆ. ಲೈಫ್ ಜಾಕೆಟ್ಗೆ ಊಕ್ಸೆ ಇಲ್ಲ, ಆಗ್ತಾ ಇಲ್ಲ ಇವನಿಗೆ. ಎಲ್ಲ ಒಂದೇ ಸೈಜ್ ಕಾಣಿಸ್ತದೆ. ನೀವಿಬ್ರು ಹೋಗ್ರಿ, ಯಾರಾದ್ರೂ ವೇಟ್ ಕಮ್ಮಿ ಇರೋರು ಇದ್ರೆ ಎಲ್ಲ ವೇಟ್ ಜಾಸ್ತಿ ಇರೋ ತಪ್ಪು. ಅಂದ್ರೆ ಅವ್ರು ಹೋಗಕ್ಕೆ ಅಲ್ವಾ, ಅವ್ರು ಸಣ್ಣ ಯಾಕೋ ಆಗ್ತಾ ಇಲ್ಲ. ನಾವಿಬ್ರು ಬರ್ಬೋದಾ? ರೆಡಿ ಸ್ಟಡಿ ಗೋ. ಹಿಂಗೆ ಶಿಶಿ చెయ్య 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 ఆడు ನಾನೇ ಬರ್ತೀನಿ, ಹೆಂಗ್ ಬೇಕಾಗಂಗ್ ಹಿಡೀರಿ. ವಿಡಿಯೋ ಮಾಡ್ತಾ ಇದ್ದೀನಿ. ಬೇಡ ನಿಮ್ಗೆ ಅವಮಾನ. ಯಾರ್ದು ಅಂದ್ರೆ ಮಮತಾ ಮೇಡಮ್ ಕೇಳಿದ್ರು ತಂದಿದ್ದೆ. ಸರ್ ತೋರಿಸಿ ಸರ್, ಅದು ಇಲ್ಲಿ ತೋರಿಸಿ. ಪುಡಿಮಾ ಸುಂದರಿ ಮೇಡಮ್ ಬರೋ ಡುಮ್ಮ ಓಪನ್ ಮಾಡಿದ್ರು ಅದನ್ನ. ನಾವು ಚೇಂಜ್ ಆಗ್ಬೇಕು. ಬನ್ನಿ ಸರ್, ಇವಾಗ ಇದಕ್ ಬಂದವ್ರೆ ಫಾರ್ಮ್ಗೆ. ಒಂದೊಂದ್ ಆಂಗಲ್ ಕೊಡ್ರೆ, ಒಂದೇ ಆಂಗಲ್ ಅಲ್ಲಿ ಇದೀರಲ್ರಿ. ಬೆಂಡ್ ಮಾಡು. ಈಗ ಇದು ವಿಡಿಯೋ ಆಗ್ತಿದೆ. ಶಶಿ ಆಮೇಲೆ ನೆಕ್ಸ್ಟ್ ಕೈ ಹೋಯ್ತು, ನಾವು ಕಾಣಿಸ್ತಾ ಇಲ್ಲ. ಇವಾಗ ಬಂದ ನೆಕ್ಸ್ಟ್ ಎಲ್ಲ ಬಂದ್ರ
ಕುಂಫು ಹಿಂಗೆ ಅಷ್ಟೇ ಹಿಂಗೆ ಅಷ್ಟೇ